ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ನಮ್ಮ ದಿನ ವ್ಲಾಗ್ಸ್ ಬೈ ದಿ. ಇವತ್ತು ತೆಂಗಿನಕಾಯಿಂದ ಒಂದು ಸ್ವೀಟ್ ಮಾಡೋದು ಹೇಗೆ ಅಂತ ಹೇಳ್ತೇನೆ. ಹೆಸರುಬೇಳೆ, ಬೆಲ್ಲ, ತೆಂಗಿನ ತುರಿ, ಒಂದೆರಡು ಯಾಲಕ್ಕಿ ಹಾಗೂ ದ್ರಾಕ್ಷಿ ಗೋಡಂಬಿ ಇಷ್ಟೇ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಈ ಸ್ವೀಟನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಈಸಿ ಹಾಗೂ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಲೈಟಾಗಿ ಡ್ರೈ ರೋಸ್ಟ್ ಮಾಡಿರೋಂತಹ ಹೆಸರುಬೇಳೆಯನ್ನು ಮಿಕ್ಸಿಗಾಗಿ ಪುಡಿ ಮಾಡಿಟ್ಕೊಳ್ಬೇಕು. ಇಲ್ಲಿ ನಾನು ಒಂದು ತೆಂಗಿನಕಾಯಿನ ತಗೊಂಡಿದ್ದೀನಿ ತುರಿದು. ಇದಕ್ಕೆ ಒಂದೆರಡು ಪೀಸು ಯಾಲಕ್ಕಿ, 1 ಕಪ್ಪು ಬೆಲ್ಲ, ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಸೇರಿಸ್ಕೋಬಹುದು. ಹಾಗೆ 1 ಸ್ಪೂನು ಅಕ್ಕಿ ಹಿಟ್ಟು, ಹಾಗೆ ಆಗಲೇ ಪುಡಿ ಮಾಡಿಟ್ಟಂತಹ ಹೆಸರುಬೇಳೆಯ ಪುಡಿಯನ್ನು ಸಹ ಒಂದು 2 ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ. ಇದು ನಮ್ಮ ಮನೆಯಲ್ಲೇ ಮಾಡಿರುವಂತಹ ನಾಟಿ ಹಸುವಿನ ತುಪ್ಪ. ಎಷ್ಟು ತಿಕ್ಕಾಗಿ ಗಟ್ಟಿಯಾಗಿ ಚೆನ್ನಾಗಿದೆ ನೋಡಿ ತುಪ್ಪ. ಈ ನಾಟಿ ಹಸುವಿನ ತುಪ್ಪ ಟೇಸ್ಟೇ ತುಂಬಾ ಚೆನ್ನಾಗಿರುತ್ತೆ. ಹೆಲ್ತಿಗೆ ಸಹ ತುಂಬಾ ಒಳ್ಳೆಯದು. ಒಂದು ಕಡಾಯಿಗೆ 1 ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು. ತುಪ್ಪ ಕಾದ ನಂತರ ಅದಕ್ಕೆ ದ್ರಾಕ್ಷಿ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಬಾದಾಮಿ, ಪಿಸ್ತಾ ಸಹ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಮಾತ್ರ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರಿದು ಅದನ್ನು ತೆಗೆದಿಟ್ಕೊಳ್ಳೋಣ. ಈಗ ಅದೇ ಕಡಾಯಿಗೆ ಆಗಲೇ ರುಬ್ಬಿ ಇಟ್ಕೊಂಡಿರೋಂತಹ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇಷ್ಟು ತಿಕ್ಕಾಗಿ ರುಬ್ಕೊಂಡ್ರೆ ಸಾಕು, ತುಂಬ ತೆಳುವಾಗಿ ರುಬ್ಕೊಳ್ಳೋದು ಬೇಡ, ಹಾಗೆ ತುಂಬ ನೀರು ಹಾಕ್ಕೊಳ್ಬೇಡಿ. ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಹಾಕ್ಕೊಳ್ತೀನಿ ನಾನು. ಇದನ್ನು ಮೀಡಿಯಮ್ ಫ್ಲೇಮ್ ಅಥವಾ ಸ್ಲೋವಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂಥರ ಕೋವಾ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಹಾಗೆ ತುಂಬ ಗಟ್ಟಿ ಆಗ್ತಾ ಹೋಗುತ್ತೆ, ಬಟ್ ಬಿಡಬಾರ್ದು, ಮಿಕ್ಸ್ ಮಾಡ್ತಾನೆ ಇರಬೇಕು. ಮಧ್ಯದಲ್ಲಿ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದ ಹಾಗೆಯೇ ಕಲರ್ ಸಹ ಚೇಂಜ್ ಆಗ್ತಾ ಬರುತ್ತೆ. ಹಾಗೆಯೇ ಇದು ಎಷ್ಟು ಮಿಕ್ಸ್ ಮಾಡಬೇಕಂದ್ರೆ ತಳ ಬಿಡಬೇಕು. ಜಾಸ್ತಿ ತುಪ್ಪವನ್ನು ಹಾಕ್ಕೊಂಡ್ರೆ ತಳ ಹಿಡಿಯೋದಿಲ್ಲ. ಇಲ್ಲಿ ನೋಡಿ ಕಲರ್ ಸಹ ಚೇಂಜ್ ಆಗ್ತಾ ಬಂದಿದೆ. ಇದಕ್ಕೆ ನಾನು ಆಗಲೇ ಹುರಿದಿಟ್ಕೊಂಡಿರುವಂತಹ ದ್ರಾಕ್ಷಿ ಗೋಡಂಬಿನ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ತೆಂಗಿನಕಾಯಿಂದ ಮಾಡಿರುವಂತಹ ಸ್ವೀಟ್ ಅಥವಾ ತೆಂಗಿನಕಾಯಿ ಹಲ್ವಾ ರೆಡಿ ಆಗಿಬಿಡುತ್ತೆ.